Welcome back to Brevard's Defense Academy YouTube channel. ನನ್ನ ಹೆಸರು ಹುಸೇನ್ ಬಾಷಾ. So as we have already discussed that I'm going to discuss with you 200 important questions. So ಅದರ ಪ್ರಯುಕ್ತ ನಾನು ಏನು ಮಾಡಿದ್ದೀನಿ ಇವಾಗ ನಿಮಗೆ ಪಾರ್ಟ್ 2 ತಗೊಂಡಿದ್ದೀನಿ. Okay, so this session is again is going to very important for BSF exams, Mangalore and Hassan Rally Army exams and also for SSR exams. ನಾನು ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿಪ್ಪ ಅಂತ ಹೇಳಿದ್ರೆ earth crust, okay, earth crust ಅಷ್ಟೇ ಅಲ್ಲದೆ ಏನಪ್ಪಾ ಅಂತ ಹೇಳಿದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ರಾಕ್ಸ್, ಓಕೆ, ಡಿಫರೆಂಟ್ ಟೈಪ್ಸ್ ಆಫ್ ರಾಕ್ಸ್ ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಮೇಲೆ ಬರುವಂತ ಕ್ವಶನ್ಗಳು. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಹೈಯೆಸ್ಟ್ ಪೀಕ್ ಇರ್ಬೋದು ಅಥವಾ ವರ್ಲ್ಡ್ ಲಾಂಗೆಸ್ಟ್ ರೇಂಜಸ್ ಇರ್ಬೋದು. ಸೊ ಈ ತರ ಮತ್ತೆ ಅಷ್ಟೇ ಅಲ್ಲದೆ ಅಟ್ಮಾಸ್ಫಿಯರ್ ಅಂಡ್ ಕ್ಲೈಮೇಟ್. ಓಕೆ, ಸೊ ಈ ಎಲ್ಲಾ ಚಾಪ್ಟರ್ ಗಳಲ್ಲಿ ಇರುವಂತ ಅತಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ನಾನೇನ್ ಮಾಡಿದೀನಿ ಇಲ್ಲೇ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್. ಸೊ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಿಥೋಸ್ಪಿಯರ್ ಈಸ್ ದ ಅಂತ ಕೇಳ್ತಾನ. ಓಕೆ, ಸೊ ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಮುಂಚೆ ನಾನೇನು ಮಾಡ್ತೀನಿ, ಒಂದೆರಡು ನಿಮಿಷ ನಿಮಗೆ ಒಂದು ಸ್ವಲ್ಪ ಡೀಟೇಲ್ಸ್ನ ಹೇಳ್ತೀನಿ, ಸೊ ದಟ್ ನೀವು ನೆಕ್ಸ್ಟ್ ಕ್ವಶನ್ಗಳನ್ನು ಈಸಿಲಿ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ರಿ, ಅರ್ಥನ ಏನು ಮಾಡ್ತೀವಿ ಗೊತ್ತಾ, ಇದು ಭೂಮಿ ಅನ್ಕೋರಿ. ಓಕೆ, ಈ ಭೂಮಿಯ ಅಂತರಾಳವನ್ನ ಅಂದ್ರೆ ಭೂಮಿ ಒಳಗಡೆ ಏನೈತಿ ಅಂತ ನಾವು ಅಧ್ಯಯನ ಮಾಡ್ತಿದೀವಿ. ಸೊ ಈ ಭೂಮಿಯ ಅಂತರಾಳದ ಒಂದು ಭಾಗವನ್ನ ಏನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ನಾವು ಇವಾಗ ತೆಗೆದುಕೊಂಡಿದೀವಿ ಇಲ್ಲಿ. ಓಕೆ, ಸೊ ತೆಗೆದುಕೊಂಡು ಈ ಭೂಮಿಯ ಅಂತರಾಳವನ್ನ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದನೇ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಲಿಥೋಸ್ಪಿಯರ್ ಅಂತ ಕೇಳ್ತೀವಿ. ಓಕೆ, ಸೊ ಇದು ಒಂದನೇ ಭಾಗ ಮತ್ತು ಅತಿ ಮೇಲ್ಗಡೆ ಇರುವಂತಹ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಲಿಥೋಸ್ಪಿಯರ್ ಆಗಿರ್ತದ, ಅಥವಾ ಇದನ್ನ ನಾವು ಕ್ರಸ್ಟ್ ಅಂತ ಕರಿತೀವಿ. ಈ ಭಾಗನ ಏನಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಸೊ ಎರಡನೇ ಭಾಗ ಯಾವ್ದಾಗಿರುತ್ತಪ್ಪ ಅಂತ ಹೇಳಿದ್ರೆ ಮ್ಯಾಂಟಲ್ ಆಗಿರ್ತದ. ಅಷ್ಟೇ ಅಲ್ಲದೆ ಮೂರನೇ ಭಾಗ ಯಾವ್ದಾಗಿರುತ್ತಪ್ಪ ಅಂತ ಹೇಳಿದ್ರೆ ಕೋರ್ ಆಗಿರ್ತದೆ. ಮತ್ತೆ ಈ ಕೋರ್ನ ನಾವು 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ಔಟರ್ ಕೋರು ಮತ್ತು ಎರಡನೇದಾಗಿ ಮತ್ತೆ ಒಳಗಡೆ ಇರೋದು ಯಾವುದು ಇನ್ನರ್ ಕೋರ್ ಆಗಿ ನಾವು ಇದನ್ನ ವಿಂಗಡಿಸ್ತೀವಿ. ಮತ್ತ ಇಲ್ಲಿ ನೋಡ್ರಿ, ಈ ಇನ್ನರ್ ಕೋರ್ ಏನೈತಲ್ಲ, ಇಲ್ಲಿ ಮಟೀರಿಯಲ್ ಸಾಲಿಡ್ ಸ್ಟೇಟ್ ಒಳಗ ಇರುತ್ತ, ಮತ್ತ ಇಲ್ಲಿ ಔಟರ್ ಕೋರ್ ಒಳಗ ಮಟೀರಿಯಲ್ ಲಿಕ್ವಿಡ್ ಸ್ಟೇಜ್ ಒಳಗ ಮಟೀರಿಯಲ್ ಇರ್ತಾವ. ಮತ್ತ ಈ ಇನ್ನರ್ ಕೋರ್ ಒಳಗ ಅತಿ ಹೆಚ್ಚಾಗಿ ನಮಗ ನಿಕ್ಕಲ್ ಮತ್ತ ಫೆರಸ್ ದೊರೆಯುತ್ತ. ಸೊ ಆದ ಕಾರಣದಿಂದ ನಾವು ಕೋರನ್ನ ನಿಫೆ ವಲಯ ಅಂತ ಕರಿತೀವಿ. ಏನ್ ಕರಿತೀವಿ, ನಿಫೆ ವಲಯ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇ ಸೀದಾ ಮೇಲ್ಗಡೆ ಹೋಗು ನಿಮಗ ಕೋರ್ಗೆ. ಓಕೆ, ಕೋರ್ನ ನೋಡ್ರಿ ನಾವು 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ಸಿಎಲ್, ಓಕೆ, ಮೇಲ್ಗಡೆದ್ದು, ಮತ್ತೆ ಅದ್ರ ಕೆಳಗಡೆ ಸೀಮಾ ಅಂತ 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಈ ಸಿಎಲ್ ಸೀಮಾ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರ, ಸಿಎಲ್ ಅಂದ್ರ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಅರ್ಥ. ಸೊ ಈ ಮೊದಲನೇ ಪದರದಲ್ಲಿ, ಈ ಕೋರ್ ಇರುವಂತ ಈ ಮೊದಲನೇ ಪದರದಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅತಿ ಹೆಚ್ಚಾಗಿ ಮತ್ತು ಹೇರಳವಾಗಿ ದೊರೆಯುವುದರಿಂದ ಇದನ್ನ ನಾವು ಸಿಎಲ್ ಅಂತ ಕರಿತೀವಿ. ಮತ್ತ ಈ ನೆಕ್ಸ್ಟ್ ಏನ್ ಕರಿತೀವಿ, ಸೀಮಾ ಅಂತ ಕರಿತೀವಿ. ಓಕೆ, ಯಾಕಂದ್ರೆ ಇಲ್ಲಿ ಸಿಲಿಕಾನ್ ಮತ್ತು ಮ್ಯಾಗ್ನೇಷಿಯಂ ಅತಿ ಹೇರಳವಾಗಿ ಮತ್ತೆ ಹೆಚ್ಚಾಗಿ ದೊರೆತಾವ. ಓಕೆನಾ. ಸೊ ಕೋರ್ನ ನಾವೇನ್ ಮಾಡ್ತೀವಿ, 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಸಿಎಲ್, ಇನ್ನೊಂದು ಸೀಮಾ ಅಂತ ನಾನು ಹೇಳ್ತೀನಿ. ನೋಡ್ರಿ, ಜಸ್ಟ್ ರಿವೈಸ್ ಮಾಡ್ತೀನಿ. ಸಿಎಲ್ ಸೀಮಾ ಕ್ರಸ್ಟ್ ಒಳಗೆ ಬರ್ತಾವ. ಓಕೆ, ಸಿಎಲ್ ಸೀಮಾ ಕ್ರಸ್ಟ್ ಒಳಗೆ ಬರ್ತಾವ. ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಒಳಗೆ ಬರ್ತಾ. ಕೋರ್ ನಾವು ನಿಫೆ ಅಂತಾನು ಕರಿತೀವಿ, ಯಾಕಂದ್ರೆ ಇಲ್ಲಿ ನಿಕ್ಕಲ್ ಮತ್ತು ಫೆರಸ್ ಅತಿ ಹೇರಳವಾಗಿ ದೊರೆತವ. ಮತ್ತೆ ಇಲ್ಲಿ ನೋಡ್ರಿ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ರ ಏನಂತ ಹೇಳಿದ್ರ, ಈ ಕ್ರಸ್ಟ್ ಮತ್ತು ಮ್ಯಾಂಟಲ್, ಓಕೆ, ಈ ಎರಡನ್ನು ಬೇರ್ಪಡಿಸುತ್ತಿರುವ ಈ ಲೈನ್ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರ ಮೊಹೋ ಲೈನ್ ಅಂತ ಕರಿತೀವಿ. ಏನ್ ಕರಿತೀವಿ, ಮೊಹೋ ಲೈನ್ ಅಥವಾ ಮೊಹರ್ವಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಏನ್ ಕರಿತೀವಿ, ಮೊಹರ್ವಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಯಾವ ಲೈನ್ ನ, ಕ್ರಸ್ಟ್ ಅನ್ನ ಮತ್ತ ಮ್ಯಾಂಟಲ್ ಅನ್ನ ಸಪರೇಟ್ ಮಾಡುವಂತ ಭಾಗವನ್ನ ನಾವು ಮೊಹರ್ವಿಕ್ ಅಥವಾ ಮೊಹೋ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ಮ್ಯಾಂಟಲ್ ಮತ್ತ ಈ ಔಟರ್ ಕೋರ್ ಅಥವಾ ಕೋರ್ ಅನ್ನ ಸಪರೇಟ್ ಮಾಡುವಂತ ಈ ಭಾಗವನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರ ಗುಟೆನ್ಬರ್ಗ್ ಲೈನ್ ಅಂತ ಕರಿತೀವಿ. ಏನ್ ಕರಿತೀವಿ, ಗುಟೆನ್ಬರ್ಗ್ ಲೈನ್ ಅಂತ ಕರಿತೀವಿ ಅಥವಾ ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಓಕೆ, ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಮೊಹೋ ಲೈನ್
ಲೈನ್ ಮತ್ತು ಗುಟೆನ್ಬರ್ಗ್ ಲೈನ್. ಅಷ್ಟೇ ಅಲ್ಲದೆ ಈ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅನ್ನ ಬೇರ್ಪಡಿಸುವಂತ ಈ ಡಿಸ್ಕಂಟಿನ್ಯೂಟಿ ನಾವೇನಂತ ಕರಿತೀವಿ, ಲೆಹಮನ್ಸ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಏನ್ ಕರಿತೀವಿ? ಲೆಹಮನ್ಸ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಈ ಮೂರು ಡಿಸ್ಕಂಟಿನ್ಯೂಟಿಗಳನ್ನ ಸರಿಯಾಗಿ ನೋಡ್ಕೊಡ್ರಿ, ಯಾಕಂದ್ರ ಈ ಮೂರು ಡಿಸ್ಕಂಟಿನ್ಯೂಟಿಗಳ ಮೇಲೆ ತುಂಬಾ ಡಿಫೆನ್ಸ್ ಎಕ್ಸಾಮ್ಗಳಲ್ಲಿ ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ಮತ್ತಿತರ ಎಕ್ಸಾಮ್ಗಳು, ನೀವು ಯಾವುದೇ ಎಕ್ಸಾಮ್ ಬರ್ರಿ, KPSC ಅಷ್ಟೇ ಅಲ್ಲದೆ ನೀವು KSP ಎಕ್ಸಾಮ್ಸ್ ಬರೀರಿ. ಸೊ ಈ ಮೂರು ಡಿಸ್ಕಂಟಿನ್ಯೂಟಿಗಳ ಮೇಲೆ ಕ್ವಶನ್ಗಳನ್ನ ಕೇಳ್ಕೊಂಡಿದ್ದಾನ. ಸೊ ಈಗ ಪ್ರಶ್ನೆಗೆ ಮತ್ತೆ ವಾಪಸ್ ಹೋಗೋಣ. ಲಿಥೋಸ್ಪಿಯರ್ ಇಸ್ ದ, ಓಕೆ, ಲಿಥೋಸ್ಪಿಯರ್ ಎಲ್ಲೈತಪ್ಪ? ಲಿಥೋಸ್ಪಿಯರ್ ಇಲ್ಲಿ ಮೇಲ್ಗಡೆ ಐತಿ. ಓಕೆ, ಮೇಲ್ಗಡೆ ಐತಿ, ಕರೆಕ್ಟಾ? ಸೊ ನೋಡೋಣ ಸ್ಟೇಟ್ಮೆಂಟ್ಗಳು. ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದ ಅರ್ತ್, ಹೌದು, ಇದು ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದ ಅರ್ತ್, ಕರೆಕ್ಟಾ? ಮಿಡ್ಲ್ ಅಂತೂ ಅಲ್ವೇ ಅಲ್ಲ. ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್, ಇನ್ನರ್ ಪಾರ್ಟ್ ಆಫ್ ದ ಅರ್ತ್. ಸೊ ಈ ಮೂರು ಆಪ್ಷನ್ಗಳು ರಾಂಗ್ ಆಗಿದ್ದು ಮೊದಲನೇ ಆಪ್ಷನ್ ಏನಾಗಿರುತ್ತಪ್ಪ ನಮ್ಗೆ ಸರಿಯಾಗಿ ಇರುತ್ತೆ. ಸೊ ಈ ಎಕ್ಸ್ಪ್ಲನೇಷನ್ ಯಾರು ಕೇಳ್ತಿರಲ್ಲ, ಈ ಮುಂದೆ ಬರುವಂತ ಎಲ್ಲಾ ಪ್ರಶ್ನೆಗಳಿಗೆ ನೀವೇನ್ ಮಾಡ್ತೀರಿ, ಉತ್ತರನ ಕೊಡ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅರ್ತ್ ಕ್ರಸ್ಟ್ ಅಪ್ಪರ್ ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಆಸ್. ನೋಡ್ರಿ, ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಮೇಲ್ಗಡೆ ಏನೈತಪ್ಪ, ಇವಾಗ ಇದು ಅರ್ತ್ ಇಂಟೀರಿಯರ್ ಅಂತ ಕೇಳಿದ್ರ ಈ ಮೇಲ್ಗಡೆನ ಭಾಗನ ಏನಂತ ಕರಿತೀನಿ, ಕ್ರಸ್ಟ್ ಅಂತ ಕರಿತೀನಿ. ಓಕೆ, ಇದೇನ್ ಕರಿತೀನಿ, ಕ್ರಸ್ಟ್ ಅಂತ ಕರಿತೀನಿ. ಈ ಕ್ರಸ್ಟ್ ಅನ್ನ ಏನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಎರಡು ಏನಪ್ಪಾ ಲೇಯರ್ ಗಳಾಗಿ ಡಿವೈಡ್ ಮಾಡ್ತೀನಿ. ಒಂದು CL, ಇನ್ನೊಂದು ಸೀಮಾ, ಸರಿನಾ? ಸೊ ಆ ಪ್ರಕಾರ ಈ ಮೇಲಿನ ಲೇಯರ್ ಯಾವ್ದಾದಪ್ಪ, ಈಗ CL ಆಗುತ್ತ. ಸೊ ಆನ್ಸರ್ ಏನು, CL. ಫಸ್ಟ್ ಎ ಆಪ್ಷನ್ ಈ ಪ್ರಶ್ನೆಯ ಉತ್ತರ ಆಗುತ್ತ. ಲೈನ್ ಆರ್ ಡಿಸ್ಕಂಟಿನ್ಯೂಟಿ ವಿಚ್ ಡಿವೈಡ್ಸ್ ದ crust and mantle is. See, ನಾವು ಇವಾಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ನಿಮ್ ಜೊತೆ. ದ ಲೈನ್ ಆರ್ ಡಿಸ್ಕಂಟಿನ್ಯೂಟಿ ವಿಚ್ ಸಪರೇಟ್ಸ್ crust and mantle, it's called as ಮೊಹೋ ಡಿಸ್ಕಂಟಿನ್ಯೂಟಿ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ, ಬೇರೆ ಬೇರೆ ಡಿಸ್ಕಂಟಿನ್ಯೂಟಿಗಳ ಬಗ್ಗೆ ಇಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಗುಟೆನ್ಬರ್ಗ್ ಏನ್ ಸಪರೇಟ್ ಮಾಡ್ತೈತಿ, ಮ್ಯಾಂಟಲ್ ಮತ್ತು ಔಟರ್ ಕೋರ್ ನ ಸಪರೇಟ್ ಮಾಡ್ತೈತಿ. ಲೆಹಮನ್ ಏನ್ ಮಾಡುತ್ತ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ನ ಸಪರೇಟ್ ಮಾಡ್ತೈತಿ. ಅಷ್ಟೇ ಅಲ್ಲದೆ ಕೊನ್ರಾಡೋ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರ CL ಅಂಡ್ ಸೀಮಾನ, ಓಕೆ, ಸಪರೇಟ್ ಮಾಡುವಂತ ಲೈನ್ ಯಾವ್ದಾಗಿರುತ್ತ, ಕೊನ್ರಾಡೋ ಆಗಿರುತ್ತ. ಓಕೆ, ಬಟ್ ನಮ್ ಕ್ವಶನ್ ಏನ್ ಕೇಳಿದಾನ, ಜಸ್ಟ್ ಇಲ್ಲೇ ಕ್ರಸ್ಟ್ ಮತ್ತ ಮ್ಯಾಂಟಲ್ ಬಗ್ಗೆ ಕೇಳಿದಾನ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕ, ಮೊಹೋ ಡಿಸ್ಕಂಟಿನ್ಯೂಟಿ ಆನ್ಸರ್ ಆಗಿರುತ್ತ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಲ್ಡ್ ಆಸ್ ನಿಫೆ ಅಂತ ಹೇಳ್ತಿದ್ದಾರೆ. ಸರಿ, ನಾನು ಆಗಲೇ ನಿಮ್ಗೆ ಎಕ್ಸ್ಪ್ಲನೇಷನ್ ಒಳಗೆ ಹೇಳಿದ್ದೀನಿ. ಓಕೆ, ಸೊ ಇನ್ನರ್ ಕೋರ್ ಒಳಗ, ಓಕೆ, ಇನ್ನರ್ ಕೋರ್ ಅಥವಾ ಕೋರ್ ಒಳಗಡೆ, ಓಕೆ, ಈ ಕೋರ್ ಒಳಗಡೆ ಏನಪ್ಪಾ ಅಂತ ಹೇಳಿದ್ರ ನಿಕ್ಕಲ್ ಮತ್ತ ಫೆರಸ್ ಅತಿ ಹೇರಳವಾಗಿ ದೊರೆಯೋದ್ರಿಂದ ಈ ಕೋರ್ ವಲಯನ ನಾವೇನಂತ ಕರಿತೀವಿ, ನಿಫೆ ಅಂತ ಕರಿತೀವಿ. ಆದ್ರಿಂದ ಉತ್ತರ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇದ್ರದ್ದು C ಆಪ್ಷನ್ ಆಗುತ್ತ, ಕೋರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ನಾನ್ ಮೆಟಲ್ ಅವೈಲಬಿಲಿಟಿ ಈಸ್ ಹೈಯೆಸ್ಟ್ ಇನ್ ದ ಕ್ರಸ್ಟ್ ಅಂತ ಕೇಳ್ತೇನೆ. ಓಕೆ, ಸಿ, ಈ ನಮ್ದು ಅರ್ತ್ ಇಂಟೀರಿಯರ್ ಏನೈತಲ್ಲ ಇದರ ಮೇಲ್ಭಾಗವಾದ ಕ್ರಸ್ಟ್, ಓಕೆ, ಕ್ರಸ್ಟ್ ಒಳಗಡೆ ಯಾವ ನಾನ್ ಮೆಟಲ್ ಅತಿ ಹೆಚ್ಚಾಗಿ ಸಿಗುತ್ತ ಅಂತ ಕೇಳ್ತೇನೆ. ಫಸ್ಟ್ ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಒಂದು ಲಿಸ್ಟ್ ನ ತಿಳ್ಕೋಬೇಕು. ಓಕೆ, ಸೊ ಇವಾಗ ನೋಡ್ರಿ, ಈ ಆಕ್ಸಿಜನ್ ಏನೈತಲ್ಲ, ಓಕೆ, ಈ ಆಕ್ಸಿಜನ್ ಅನ್ನೊಂದು ನಾನ್ ಮೆಟಲ್ ಆಗಿರ್ತೈತಿ. ಓಕೆ, ನಾನ್ ಮೆಟಲ್ ಗ್ಯಾಸ್ ಆಗಿರ್ತೈತಿ. ಮತ್ತು ಈ ಸಿಲಿಕಾನ್ ಸಹನು ಒಂದು ನಾನ್ ಮೆಟಲ್ ಆಗಿರ್ತೈತಿ. ಓಕೆ, ಸಿ, ಇದು ನಾನ್ ಮೆಟಲ್ ಗ್ಯಾಸ್, ಇದು ನಾನ್ ಮೆಟಲ್ ಎಲಿಮೆಂಟು. ಮತ್ತು ಅಲ್ಯೂಮಿನಿಯಂ ಏನಾಗಿರ್ತಪ್ಪ ಅಂತ ಹೇಳಿದ್ರೆ ಮೆಟಲ್ ಆಗಿರ್ತೈತಿ. ನಿಮಗೆ ಪ್ರಶ್ನೆ ಒಳಗೆ ಹೈಯೆಸ್ಟ್ ನಾನ್ ಅವೈಲೇಬಲ್ ನಾನ್ ಮೆಟಲ್ ಅಂತ ಕೇಳಿದ್ರೆ ಆನ್ಸರ್ ಏನಾಗಿರ್ತಾ, ಆಕ್ಸಿಜನ್ ಆಗಿರ್ತೈತಿ. ಇನ್ ಕೇಸ್ ಹೈಯೆಸ್ಟ್ ಅವೈಲೇಬಲ್ ಮೆಟಲ್ ಯಾವುದು ಅರ್ತ್ ಕ್ರಸ್ಟ್ ಒಳಗ ಅಂತ ಕೇಳಿದ್ರ ಆನ್ಸರ್ ಯಾವ್ದಾಗಿರುತ್ತ, ಅಲ್ಯೂಮಿನಿಯಂ ಆಗಿರುತ್ತ. ಓಕೆ, ಈ ಪ್ರಶ್ನೆ ನೋಡ್ರಿ, ನಾನ್ ಮೆಟಲ್ ಅವೈಲಬಿಲಿಟಿ ಹೈಯೆಸ್ಟ್ ಕೇಳಿದನ. ಸೊ ಆನ್ಸರ್ ಏನಾಗಿರುತ್ತ, ಆಕ್ಸಿಜನ್ ಆಗಿರುತ್ತ. ಸೊ ಆಪ್ಷನ್ ಬಿ ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ಅವೈಲಬಿಲಿಟಿ ಈಸ್ ಹೈಯೆಸ್ಟ್ ಇನ್ ದ ಅರ್ತ್ ಕ್ರಸ್ಟ್ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ನಾನು ಇವಾಗ ಜಸ್ಟ್ ಹೇಳಿದ್ದೀನಿ ನಿಮ್ಗೆ ಸೀಕ್ವೆನ್ಸ್. ಸೊ O2, ಸಿಲಿಕಾನ್, ಅಲ್ಯೂಮಿನಿಯಂ. ಓಕೆ, ಅಲ್ಯೂಮಿನಿಯಂ ಮೆಟಲ್. ಸೊ ಆದ್ದರಿಂದ ಹೈಯೆಸ್ಟ್ ಅವೈಲೇಬಲ್ ಮೆಟಲ್ ಯಾವುದು, ಅಲ್ಯೂಮಿನಿಯಂ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ಹೂ ಪ್ರಪೋಸ್ಡ್ ದ ಥಿಯರಿ ಆಫ್ ಒರಿಜಿನ್ ಆಫ್
ಅರ್ತ್ ಕಾಂಟಿನೆಂಟ್ ಅಂದ್ರೆ ಇವಾಗ ನಾವು ನೋಡ್ರಿ ಈಗ ಏನೇ ಈ ಅರ್ತ್ ಕಾಂಟಿನೆಂಟ್ಸ್ ಗಳದಾವಲ್ಲ, ಫಾರ್ ಎಕ್ಸಾಂಪಲ್ ಯುರೋಪ್ ಇರ್ಬೋದು, ಆಫ್ರಿಕಾ ಇರ್ಬೋದು, ಏಷ್ಯಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, USA, ನಾರ್ತ್ ಅಮೆರಿಕಾ ಇರ್ಬೋದು, ಸೌತ್ ಅಮೆರಿಕಾ ಇರ್ಬೋದು. ಸೊ ಹೀಗೆ ಈ 7 ಖಂಡಗಳೇನದಪ್ಪ ಅಂತ ಹೇಳಿದ್ರೆ ಇವತ್ತು ಸಪ್ರೇಟ್ ಅದಾವ. ಇನ್ನೊಂದು ಯಾವುದು ಅಂಟಾರ್ಟಿಕಾ. ಓಕೆ, ಸೊ ಈ 7 ಖಂಡಗಳು ಇವತ್ತು ಸಪ್ರೇಟ್ ಅದಾವ. ಮೊದಲು ಈ 7 ಖಂಡಗಳು ಒಂದು ಫುಲ್ ಕಂಪ್ಲೀಟ್ ಒಂದೇ ಒಂದು ಮುದ್ದೆ ಅಂತೆ ಏನಪ್ಪಾ ಅಂತ ಹೇಳಿದ್ರೆ ಕೂಡಿಕೊಂಡಿದ್ವು. ಸೊ ಹಿಂಗ ಕೂಡಿಕೊಂಡಿದ್ದಂತ ಈ ಭೂಮಿ ಹಿಂಗ ಒಡೆದು ಹಿಂಗ ಕಾಂಟಿನೆಂಟ್ಗಳಾಗಿ ಹೆಂಗ್ ಮಾರ್ಪಟ್ವು ಅಂತ ಹೇಳಿದವ್ರು ಯಾರು, ಈ ಥಿಯರಿನ ಓಕೆ ಪ್ರಪೋಸ್ ಮಾಡಿದವ್ರು ಯಾರು ಅಂತ ನಿಮ್ಗ ಈ ಕ್ವಶನ್ ನ ಕೇಳ್ತಾನೆ. ಓಕೆ, ಏನ್ ಕ್ವಶನ್? ಮೊದ್ಲ ಒಂದೇ ಇದ್ದ ಭೂಮಿ ಈಗ ಈ ತರ 7 ಖಂಡಗಳಾಗಿ ಒಡೀತು ಅಂತ ಥಿಯರಿನ ಎಕ್ಸ್ಪ್ಲೇನ್ ಮಾಡಿದಂತ ವಿಜ್ಞಾನಿ ಯಾರು? ಆಲ್ಫ್ರೆಡ್ ವೆಗೆನರ್. ಓಕೆ, ಇವನೊಬ್ಬ ಜರ್ಮನ್ ಏನಪ್ಪಾ ಅಂತ ಹೇಳಿದ್ರ ಜಿಯೋಗ್ರಫಿಸ್ಟ್ ಅಥವಾ ವಿಜ್ಞಾನಿ ಆಗಿರ್ತಾನ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇಗ್ನಿಯಸ್ ರಾಕ್ಸ್ ಅಂತ ಕೇಳ್ತಾನೆ. ಸಿ, ನೀವು ಈಗ ಇಗ್ನಿಯಸ್ ರಾಕ್ಸ್ ಯಾವುದು ಇದರೊಳಗೆ 4ರಲ್ಲಿ ಅಂತ ಆನ್ಸರ್ ಮಾಡಬೇಕು. ಸೊ ಇವಾಗ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನೀವು ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕು. ಏನಂತ ಹೇಳಿದ್ರೆ ಮೊದಲನೇದಾಗಿ ಇಗ್ನಿಯಸ್ ರಾಕ್, ಸೆಡಿಮೆಂಟರಿ ರಾಕ್ ಮತ್ತು ಮೆಟಾಮಾರ್ಫಿಕ್ ರಾಕ್ ಅಂದ್ರೆ ಏನಂತ ಹೇಳಿ ಮತ್ತು ಅವುಗಳಿಗೆ ಎಕ್ಸಾಂಪಲ್ನ ತಿಳ್ಕೊಬೇಕು. ಸರಿ, ಇಗ್ನಿಯಸ್ ರಾಕ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ವೋಲ್ಕೆನೋ. ಓಕೆ, ವೋಲ್ಕೆನೋದಿಂದ ನಿರ್ಮಾಣವಾಗಿರತಕ್ಕಂತಹ ಬೆಟ್ಟಗಳನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇವುಗಳನ್ನ ನಾವು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಮರಿ ರಾಕ್ಸ್ ಅಂತ ಕೇಳ್ತೀವಿ. ಏನಂತ ಕರಿತೀವಿ? ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವು ಯಾವುದೇ ತರಹದ ಬೇರೆ ಬೆಟ್ಟಗಳ ಮೇಲೆ, ಗುಡ್ಡಗಳ ಮೇಲೆ ಅವಲಂಬಿತರಾಗಿರುವುದಿಲ್ಲ. ಇವು ಜಸ್ಟ್ ಡೈರೆಕ್ಟ್ ಆಗಿ ವಾಲ್ಕನೋದಿಂದ ನಿರ್ಮಾಣ ಆಗಿರ್ತಾವೆ. ಆದ್ದರಿಂದ ಇವನ್ನ ಪ್ರೈಮರಿ ಅಂತ ಕರಿತಾವೆ. ಮತ್ತು ಈ ರಾಕ್ಗಳ ಮೇಲೆನೆ ಏನಪ್ಪಾ ಅಂತ ಹೇಳಿದ್ರೆ ಸೆಡಿಮೆಂಟರಿ ರಾಕ್ ಮತ್ತು ಮೆಟಾಮಾರ್ಫಿಕ್ ರಾಕ್ ಡಿಪೆಂಡ್ ಆಗಿರ್ತಾವೆ. ಸೊ ಇದೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಏನಪ್ಪಾ ಅಂತ ಹೇಳಿದ್ರೆ ಈ ರಾಕ್ಗಳಿಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಗ್ರಾನೈಟ್ ಇರ್ಬೋದು, ಗ್ಯಾಬ್ರು ಇರ್ಬೋದು, ಓಕೆ, ಬಸಾಲ್ಟ್ ಇರ್ಬೋದು, ಮತ್ತು ಪೆರಿಡೋಟೈಟ್ ಇರ್ಬೋದು ಮತ್ತು ಫಿಮೈಸ್ ಇರ್ಬೋದು. ಸೊ ಈ ತರ ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಎಕ್ಸಾಂಪಲ್ಸ್ಗಳು ನೀವು ಇಗ್ನಿಯಸ್ ರಾಕ್ಸ್ಗೆ ಕೊಡಬಹುದು. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಗ್ರಾನೈಟ್, ಗ್ಯಾಬ್ರು, ಬಸಾಲ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ಬಸಾಲ್ಟ್, ಗ್ರಾನೈಟ್ ಇವೆರಡು ವೆರಿ ಇಂಪಾರ್ಟೆಂಟ್. ಬಾಕಿ ಫಿಮೈಸ್ ಇವೆಲ್ಲ ನಡೀತಾವೆ. ಬಟ್ ಈ ಗ್ರಾನೈಟ್, ಗ್ಯಾಬ್ರು ಮತ್ತು ಬಸಾಲ್ಟ್ ಇವು ಮೂರು ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಏನಪ್ಪಾ ಅಂತ ಹೇಳಿದ್ರೆ ಈ ಇನ್ನೊಂದು ಪಾಯಿಂಟ್ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಟೆಂಪರೇಚರ್ ಇವು ಯಾವಾಗ ನಿರ್ಮಾಣ ಆಗಿರ್ತಾವಲ್ಲ, ಸೊ ಅವಾಗ ವಾಲ್ಕನೋದಿಂದ ನಿರ್ಮಾಣ ಆಗಿರ್ತಾವ. ಸೊ ಟೆಂಪರೇಚರ್ ಏನಿರುತ್ತೆ ಫುಲ್ ಹೈ ಇರುತ್ತೆ. ಇದರಿಂದ ಏನಾಗಿರ್ತಪ್ಪ ಅಂತ ಹೇಳಿದ್ರೆ ಇದ್ರೊಳಗೆ ಯಾವುದೇ ತರದ ಫಾಸಿಲ್ ಫ್ಯೂಲ್ಸ್ ಇರುವುದಿಲ್ಲ. ಫಾಸಿಲ್ ಫ್ಯೂಲ್ಸ್ ಇಗ್ನಿಯಸ್ ರಾಕ್ಸ್ ಒಳಗೆ ಇರುವುದಿಲ್ಲ. ಓಕೆ, ಸೊ ಈ ಇಷ್ಟು ಪಾಯಿಂಟ್ಗಳನ್ನು ನೀವು ಇಗ್ನಿಯಸ್ ಬಗ್ಗೆ ನೆನಪಿಟ್ಟುಕೊಡ್ರಿ. ನೆಕ್ಸ್ಟ್ ಸೆಕೆಂಡರಿ ಇದು ಸೆಡಿಮೆಂಟರಿ ಅಂತ ಬಂದ್ರೆ ಇವನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ನಾವು ಸೆಕೆಂಡರಿ ರಾಕ್ಸ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಇವು ಪ್ರೈಮರಿ ರಾಕ್ಸ್ ಗಳಿಂದ ಏನಪ್ಪಾ ಅವಲಂಬಿತವಾಗಿ ನಿರ್ಮಾಣ ಆಗಿರ್ತಾವೆ. ಇದಕ್ಕೆ ಎಕ್ಸಾಂಪಲ್ ಗಳನ್ನ ಹೇಳ್ಬೇಕಂದ್ರೆ ಲೈಮ್ ಸ್ಟೋನ್ ಇರ್ಬೋದು. ಓಕೆ, ಎಕ್ಸಾಂಪಲ್ ಲೈಮ್ ಸ್ಟೋನ್, ಕೋಲ್ ಇರ್ಬೋದು, ಕಾಂಗ್ಲೊಮರೈಟ್ ಇರ್ಬೋದು. ಓಕೆ, ಕಾಂಗ್ಲೊಮರೈಟ್ ಇರ್ಬೋದು. ಅಷ್ಟೇ ಅಲ್ಲದೆ ಪಿಟ್ ಇರ್ಬೋದು. ಮತ್ತ ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಯಾಂಡ್ ಸ್ಟೋನ್ ಇರ್ಬೋದು. ಓಕೆ, ಸ್ಯಾಂಡ್ ಸ್ಟೋನ್ ಇರ್ಬೋದು. ಮತ್ತು ಸೊ ಹೀಗೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಎಕ್ಸಾಂಪಲ್ಸ್ ಗಳನ್ನ ಒಂದಾದ ಮೇಲೆ ಒಂದು ಕೊಡ್ಬೋದು ಸೆಕೆಂಡರಿ ರಾಕ್ಸ್ಗೆ. ಯಾವಾಗ ನೋಡ್ರಿ, ಲೈಮ್ ಸ್ಟೋನ್, ಕೋಲ್, ಕಾಂಗ್ಲೊಮರೈಟ್, ಪಿಟ್ ಮತ್ತು ಸ್ಯಾಂಡ್ ಸ್ಟೋನ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಸೆಕೆಂಡರಿ ರಾಕ್ಸ್. ಈ ಸೆಕೆಂಡರಿ ರಾಕ್ಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಇವುಗಳನ್ನ ಫಾಸಿಲ್ ಫ್ಯೂಲ್ ರಾಕ್ಸ್ ಅಂತಾನೂ ಕರೀತಾರೆ. ಏನ್ ಕರೀತಾರ? ಫಾಸಿಲ್ ಫ್ಯೂಲ್ ರಾಕ್ಸ್ ಅಂತ ಕರೀತಾರೆ. ಯಾಕಂದ್ರೆ ಈ ರಾಕ್ಸ್ ಗಳಲ್ಲಿ ನಮ್ಗೆ ಫಾಸಿಲ್ ಫ್ಯೂಲ್ ಅವೈಲೇಬಿಲಿಟಿ ಇರುತ್ತದೆ. ಆದ್ದರಿಂದ ನಾವು ಇದನ್ನ ಫಾಸಿಲ್ ಫ್ಯೂಲ್ ರಾಕ್ಸ್ ಅಂತಾನೂ ಸಹ ಕರಿತೀವಿ. ಓಕೆ, ಏನಂತ ಕರಿತೀವಿ ನೋಡ್ರಿ, ಸೆಕೆಂಡರಿನ ಸೆಡಿಮೆಂಟರಿ ಅಂತ ಕರಿತೀವಿ, ಸೆಕೆಂಡರಿ ಅಂತ ಕರಿತೀವಿ, ಮತ್ತು ಫಾಸಿಲ್ ಫ್ಯೂಲ್ ಅಂತಾನೂ ಸಹ ನಾವು ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮೆಟಾಮಾರ್ಫಿಕ್ ರಾಕ್. ಓಕೆ, ಮೆಟಾಮಾರ್ಫಿಕ್ ರಾಕ್ ಅಂದ್ರ ರೂಪಾಂತರ ಆಗಿದ್ದು ಇಗ್ನಿಯಸ್ ರಾಕ್ಗಳು ಮತ್ತು ಸೆಡಿಮೆಂಟರಿ ರಾಕ್ಗಳು ಮುಂದೆ ಕಾಲಾಂತರದಲ್ಲಿ ರೂಪಾಂತರವಾಗಿ, ಓಕೆ,
ರೂಪಾಂತರವಾಗಿ ಮೆಟಾಮಾರ್ಫಿಕ್ ರಾಕ್ ಆಗಿ ಬದಲಾಗ್ತಾವೆ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡ್ರಿ, ಭಾಳ ಸಿಂಪಲ್ ಆಗಿ ಹೇಳ್ತೇನೆ ನಿಮ್ಗೆ. ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಲೈಮ್ ಸ್ಟೋನ್ ಇರ್ತೈತಿ. ಓಕೆ, ಈ ಲೈಮ್ ಸ್ಟೋನ್ ಸೆಕೆಂಡರಿ ರಾಕ್, ಕರೆಕ್ಟ್. ಇದು ಕಾಲಾಂತರದಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಮಾರ್ಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ಮಾರ್ಬಲ್ ರಾಕ್ ಇಸ್ ಎಕ್ಸಾಂಪಲ್ ಫಾರ್ ಮೆಟಾಮಾರ್ಫಿಕ್ ರಾಕ್. ಅಷ್ಟೇ ಅಲ್ಲದೆ ಈಗ ನೋಡ್ರಿ ಕಲ್ಲಿದ್ಲು, ಕೋಲ್. ಓಕೆ, ಕೋಲ್ ಸ್ವಲ್ಪ ಹಂಗ ನೀವು ಟೈಮ್ ಹೆಂಗ್ ಹೋಗುತ್ತಲ್ಲ ಏನಾಗತ್ತಪ್ಪ ಅಂತ ಹೇಳಿದ್ರೆ ಗ್ರಾಫೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ಗ್ರಾಫೈಟ್ ಏನು ಒಂದು ಮೆಟಾಮಾರ್ಫಿಕ್ ರಾಕ್. ಸೊ ಇದೇ ಗ್ರಾಫೈಟ್ ಅನ್ನ ಇನ್ನಷ್ಟು ಕಾಲ ನೀವು ಭೂಮಿ ಒಳಗಡೆ ಅದ್ ಹಂಗೆ ಬಿಟ್ಟೆ ಅಂತ ಹೇಳಿದ್ರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇದೇ ಗ್ರಾಫೈಟ್ ಮುಂದೆ ಡೈಮಂಡ್ ಆಗಿ ಪರಿವರ್ತನೆ ಆಗುತ್ತೆ. ಓಕೆ, ಸೊ ಗ್ರಾಫೈಟ್ ಮತ್ತು ಡೈಮಂಡ್ ಎದಕ್ಕೆ ಎಕ್ಸಾಂಪಲ್? ಮೆಟಾಮಾರ್ಫಿಕ್ ರಾಕ್ಗೆ ಎಕ್ಸಾಂಪಲ್. ಸಿ ನೋಡ್ರಿ, ಮಾರ್ಬಲ್ ಇರ್ಬೋದು, ಓಕೆ, ಗ್ರಾಫೈಟ್ ಇರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಏನಪ್ಪಾ ಅಂತ ಹೇಳಿ ಡೈಮಂಡ್ ಇರ್ಬೋದು, ಮತ್ತೆ ಕ್ವಾರ್ಟ್ಸ್ ಅಂತ ಬರುತ್ತೆ. ಇನ್ನೊಂದು ಯಾವ್ದು? ಕ್ವಾರ್ಟ್ಸ್ ಅಂತ ಬರ್ತೈತಿ. ಸೊ ಇವೆಲ್ಲ ಎದಕ್ಕೆ ಎಕ್ಸಾಂಪಲ್? ಮೆಟಾಮಾರ್ಫಿಕ್ ರಾಕ್ಗೆ ಎಕ್ಸಾಂಪಲ್. ನೋಡ್ರಿ, ನಾನ್ ನಿಮಗ ಇಗ್ನಿಯಸ್ ರಾಕ್ ಅಂದ್ರೆ ಏನು, ಓಕೆ, ಅವಕ್ಕ ಏನಂತ ಕರೀತಾರ, ಎಕ್ಸಾಂಪಲ್ಸ್, ಅದ್ರೊಳಗ ಫಾಸಿಲ್ ಫ್ಯೂಲ್ ಐತೋ ಇಲ್ಲೋ, ಮತ್ತೆ ಸೆಕೆಂಡರಿ ರಾಕ್ಸ್ ಒಳಗೂ ಸಹ, ಮತ್ತೆ ಮೆಟಾಮಾರ್ಫಿಕ್ ರಾಕ್ ಅಂದ್ರೆ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಗಳನ್ನ ಎಲ್ಲಾ ತಿಳಿಸಿದ್ರಿ. ಸರಿನಾ? ಈಗ ಈ ಪ್ರಶ್ನೆಗೆ ವಾಪಸ್ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಇಗ್ನಿಯಸ್ ರಾಕ್ ಅಂತ ಕೇಳ್ತಾರೆ. ನೋಡ್ರಿ, ಗ್ರಾನೈಟ್ ಇಲ್ಲ ಐತಿ ಇಗ್ನಿಯಸ್ ರಾಕ್ ಒಳಗ, ಕರೆಕ್ಟ್. ಇಲ್ಲ ಐತಿ ನೋಡ್ರಿ ಗ್ರಾನೈಟ್, ಕರೆಕ್ಟ್. ಸೊ ಅವಾಗ ಆನ್ಸರ್ ಏನಾಗತ್ತಪ್ಪ ಇದಕ್ಕೆ? ಗ್ರಾನೈಟ್ ಇಗ್ನಿಯಸ್ ರಾಕ್ ಎಕ್ಸಾಂಪಲ್ ಆಗುತ್ತೆ. ಲೈಮ್ ಸ್ಟೋನ್ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಸೆಡಿಮೆಂಟರಿ ರಾಕ್ ಆರ್ ಸೆಡಿಮೆಂಟರಿ ರಾಕ್. ಮಾರ್ಬಲ್ ಇದಕ್ಕಾಗತ್ತ, ಇದು ಮೆಟಾಮಾರ್ಫಿಕ್ ರಾಕ್ಗೆ ಎಕ್ಸಾಂಪಲ್ ಆಗುತ್ತೆ. ಮತ್ತೆ ಸ್ಲೇಟ್ ಇದಕ್ಕೆ ಎಕ್ಸಾಂಪಲ್ ಮೆಟಾಮಾರ್ಫಿಕ್ ರಾಕ್ಗೆ. ಓಕೆ, ಸೊ ನೋಡ್ರಿ, 4 ಆಪ್ಷನ್ಗಳನ್ನು ನಿಮ್ಗೆ ತಿಳಿಸಿ ಹೇಳಿದ್ದೀನಿ. ಮತ್ತೆ ಅಷ್ಟೇ ಅಲ್ಲದೆ ಡೀಟೇಲ್ ಆಗಿ ಇಗ್ನಿಯಸ್, ಸೆಡಿಮೆಂಟರಿ ಮತ್ತು ಮೆಟಾಮಾರ್ಫಿಕ್ ರಾಕ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇದೇ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ವಶನ್ ಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಆನ್ಸರ್ ಅನ್ನ ಕೊಡಬಹುದು. ಓಕೆ, ಇಲ್ಲಿ ನೋಡ್ರಿ, ಸೆಡಿಮೆಂಟರಿ ರಾಕ್ಸ್ ಆರ್ ನೋನ್ ಟು ಹ್ಯಾವ್ ಅಂತ ಹೇಳ್ತಾರೆ. ಸಿ ನಮ್ಗೆ ಈಗ ಜಸ್ಟ್ ನಾನು ಹೇಳಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಸೆಡಿಮೆಂಟರಿ ರಾಕ್ಸ್ ಒಳಗೆ ನಮ್ಗೆ ಫಾಸಿಲ್ ಅವೈಲಬಿಲಿಟಿ ಇರ್ತೈತಿ. ದಟ್ಸ್ ವೈ ದೇ ಆರ್ ನೋನ್ ಟು ಹ್ಯಾವ್ ಫಾಸಿಲ್ಸ್. ಓಕೆ, ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಫಾಸಿಲ್ಸ್ ಆರ್ ಕಾಮನ್ಲಿ ಫೌಂಡ್ ಇನ್ ಅಂತ ಕೇಳ್ತಿದ್ದಾನೆ. ಓಕೆ, ಫಾಸಿಲ್ಸ್ ಆರ್ ಕಾಮನ್ಲಿ ಫೌಂಡ್ ಇನ್ ಎಲ್ಲಿ? ಸೆಡಿಮೆಂಟರಿ ರಾಕ್ಸ್. ಓಕೆ, ಇಗ್ನಿಯಸ್ ರಾಕ್ಸ್ ಒಳಗಿರಂಗಿಲ್ಲ, ಮೆಟಾಮಾರ್ಫಿಕ್ ರಾಕ್ಸ್ ಒಳಗೂ ಸಹ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ಇರ್ತಾವೆ. ಬಟ್ ಸೆಡಿಮೆಂಟರಿ ರಾಕ್ಸ್ ಒಳಗೆ ಏನಪ್ಪಾ ಅಂತ ಹೇಳಿದ್ರೆ ಅತಿ ಹೇರಳವಾಗಿದ್ದು ಇರ್ತಾವೆ. ಹೆನ್ಸ್ ಫಾಸಿಲ್ಸ್ ಆರ್ ಕಾಮನ್ಲಿ ಫೌಂಡ್ ಇನ್ ಸೆಡಿಮೆಂಟರಿ ರಾಕ್ಸ್. ನೋಡ್ರಿ, ಇಲ್ಲೊಂದು ಕ್ವಶನ್ ಐತಿ, ಲೈಮ್ ಸ್ಟೋನ್ ಈಸ್, ನಾನು ಜಸ್ಟ್ ಹೇಳಿದ್ದೀನಿ ಲೈಮ್ ಸ್ಟೋನ್ ಏನು ಒಂದು ಸೆಡಿಮೆಂಟರಿ ರಾಕ್, ಕರೆಕ್ಟಾ? ಸೊ ಹೆನ್ಸ್ ಆನ್ಸರ್ ಏನಾಗತ್ತ? ಆಪ್ಷನ್ ಡಿ ಸೆಡಿಮೆಂಟರಿ ರಾಕ್ ಆಗತ್ತ. ನೋಡ್ರಿ, ಕ್ವಾರ್ಟ್ಸೈಟ್. ಓಕೆ, ನಾನು ಜಸ್ಟ್ ಹೇಳಿದೆ ನಿಮ್ಗೆ ಎಕ್ಸ್ಪ್ಲನೇಷನ್ ಒಳಗೆ, ಕ್ವಾರ್ಟ್ಸೈಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಮೆಟಾಮಾರ್ಫಿಕ್ ರಾಕ್. ಓಕೆ, ಸೊ ಆನ್ಸರ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಆಗುತ್ತ. ನೋಡ್ರಿ, ಇವೆಲ್ಲ ಕ್ವಶನ್ ಗಳನ್ನ ನಾನು ಏನ್ ಬಿಡಿಸ್ತಾ ಇದ್ದೀನಿ ಇವೆಲ್ಲ ಒಂದಲ್ಲ ಒಂದು ಎಕ್ಸಾಮ್ ಒಳಗೆ ಕೇಳ್ಕೊಂಡಿದ್ದಾರೆ. ಓಕೆ, ಅಂಡ್ ಇವು 3 ಇಗ್ನಿಯಸ್, ಸೆಡಿಮೆಂಟರಿ ಮತ್ತು ಮೆಟಾಮಾರ್ಫಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಲಕ್ಷ್ಯ ಕೊಟ್ಟು ಕೇಳ್ರಿ ಮತ್ತು ನೋಟ್ಸ್ ಅನ್ನ ಸಹ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮಾರ್ಬಲ್ ಈಸ್, ಓಕೆ, ಮಾರ್ಬಲ್ ಈಸ್ ಮೆಟಾಮಾರ್ಫೋಸ್ಡ್ ಫ್ರಮ್ ಆಫ್ ಅಂತ ಕೇಳ್ತಾನೆ. ಓಕೆ, ಅಂದ್ರೆ ಮಾರ್ಬಲ್ ಯಾವ್ದ್ರಿಂದ ರೂಪಾಂತರ ಆಗೈತಿ ಅಂತ ಕೇಳ್ತಾನೆ. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಏನ್ ಹೇಳಿದ್ದೆ? ಲೈಮ್ ಸ್ಟೋನ್ ಅನ್ನ ನೀವು ಭೂಮಿ ಒಳಗಡೆ ಏನಪ್ಪಾ ಅಂತ ಹೇಳಿದ್ರ ಫಾರ್ ರೂಪಾಂತರ ಕೊಟ್ರೆ ಅಂತ ಹೇಳಿದ್ರ ಯಾವ ರೂಪ ತಾಳ್ತದ? ಮಾರ್ಬಲ್ ಆಗಿ ತನ್ನ ರೂಪವನ್ನ ಬದಲಿಸ್ತತಿ. ಸೊ ಹೆನ್ಸ್ ಮಾರ್ಬಲ್ ಈಸ್ ಮೆಟಾಮಾರ್ಫ್ಸ್ಡ್ ಫ್ರಮ್ ಲೈಮ್ ಸ್ಟೋನ್ ಅಂತ ನಾವು ಹೇಳ್ಬೋದು. ಸೊ ಆನ್ಸರ್ ಏನಾಗತ್ತಪ್ಪ ಇದಕ್ಕ? ಆಪ್ಷನ್ ಡಿ ಆಗುತ್ತ. 30th ಕ್ವಶನ್ ನೋಡ್ರಿ, ದ ಮ್ಯಾಗ್ನಿಟ್ಯೂಡ್ ಆಫ್ ಅರ್ಥಕ್ವಿಕ್ ಇಸ್ ಮೆಜರ್ಡ್ ಬೈ ಅಂತ ಕೇಳ್ತಿದ್ದಾನೆ. ಸೊ ನಾವು ಅರ್ಥಕ್ವಿಕ್ ಮ್ಯಾಗ್ನಿಟ್ಯೂಡ್ ಎದರಲ್ಲೇ ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಕ್ಟರ್ ಸ್ಕೇಲ್ ಮೆಜರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಟೆನ್ಸಿಟಿ ಆಫ್ ಅರ್ಥಕ್ವಿಕ್ ವೇವ್ಸ್ ಈಸ್ ರೆಕಾರ್ಡೆಡ್ ಬೈ ಅಂತ ಕೇಳ್ತಾನೆ. ಓಕೆ, ಈ ಕ್ವಶನ್ ಗೆ ಆನ್ಸರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಿಸ್ಮೋಗ್ರಾಫ್ ಆಗುತ್ತೆ. ಯಾವ್ದಾದ್ರು ನಾವು ಈಗ ಅರ್ಥಕ್ವಿಕ್ ಆಗತ್ತದ ಅಂತ ತಿಳ್ಕೊರಿ, ಆ ಅರ್ಥಕ್ವಿಕ್ ವೇವ್ಸ್ ಈ ತರ ಹಿಂಗ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಈ ತರ ವೇವ್ಸ್ ಇರ್ತಾವು. ಈ ವೇವ್ ಗಳನ್ನ ರೆಕಾರ್ಡ್ ಮಾಡೋದು ಯಾವ್ದಪ್ಪ ಅಂತ ಹೇಳಿದ್ರೆ ಸಿಸ್ಮೋಗ್ರಾಫ್. ಮತ್ತೆ ಇದನ್ನ ಮೆಜರ್ ಮಾಡೋದು ಯಾವ್ದು? ಅದು ರಿಕ್ಟರ್ ಸ್ಕೇಲ್ ಆಗಿರುತ್ತೆ. 32nd ಕ್ವಶನ್ ಅಂತ ನೋಡ್ರಿ, ಫ್ರಮ್ ವೇರ್ ಡಸ್ ಅರ್ಥಕ್ವಿಕ್ ಒರಿಜಿನೇಟ್ ಅಂತ ಕೇಳ್ತಾನೆ. ಅಂಡ್ ಆ ಪಾಯಿಂಟ್ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಅದನ್ನ ಫೋಕಸ್ ಅಂತ ಕರಿತೀವಿ. ಇವಾಗ ಈಗ ಅರ್ಥಕ್ವಿಕ್ ಎಲ್ಲಿ ಒರಿಜಿನೇಟ್ ಆಗತ್ತಲ್ಲ ಆ ಪಾಯಿಂಟ್ ನ ಫೋಕಸ್ ಅಂತ ಕರೀತಾರು. ಮತ್ತ ಈ ಅರ್ತ್ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಬಂದ
ಏನು ಅರ್ಥಕ್ವಿಕ್ ಟಚ್ ಆಗುತ್ತಲ್ಲ, ಸೊ ಆ ಪಾಯಿಂಟ್ ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಎಪಿ ಸೆಂಟರ್ ಅಂತ ಕರಿತೀವಿ. ಓಕೆ, ನೋಡ್ರಿ ಎರಡು ಇಲ್ಲೇ ಅದಾವು. ದ ಪಾಯಿಂಟ್ ಅಟ್ ವಿಚ್ ಅರ್ಥಕ್ವಿಕ್ ಒರಿಜಿನೇಟ್ ಇಟ್ ಇಸ್ ಕಾಲ್ಡ್ ಆಸ್ ಫೋಕಸ್ ಅಂಡ್ ದ ಪಾಯಿಂಟ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಫೋಕಸ್ ಇಸ್ ಕಾಲ್ಡ್ ಆಸ್ ಎಪಿ ಸೆಂಟರ್. ಓಕೆ, ಸೊ ಎರಡು ಪಾಯಿಂಟ್ಸ್ ಗಳ ಬಗ್ಗೆ ಕ್ಲಿಯರ್ ಇರಲಿ. ಬಟ್ ಈ ಕ್ವಶನ್ ಆನ್ಸರ್ ಏನಾಗತ್ತ, ಆಪ್ಷನ್ ಎ ಫೋಕಸ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಂಡೀಸ್ ರೇಂಜ್ ಪ್ರೆಸೆಂಟ್ ಇನ್ ಅಂತ ಕೇಳ್ತಿದಾರ. ಸೊ ಈ ಕ್ವಶನ್ ಉತ್ತರ ಏನಾಗುತ್ತ, ಸೌತ್ ಅಮೆರಿಕಾ ಆಗುತ್ತಾ. ಓಕೆ, ಫಸ್ಟ್ ಹೇಳ್ಕೊರಿ, ರೇಂಜ್ ಅಂದ್ರೆ ಇದೊಂದು ಸಿರೀಸ್ ಆಫ್ ಮೌಂಟೇನ್ಸ್. ಈ ತರ ಮೌಂಟೇನ್ ಗಳು ಸರಣಿ ಆಕಾರದಾಗ ಇರ್ತಾವು. ಸೊ ಈ ಹಿಂಗಿರುವುದಕ್ಕೆ ನಾವೇನಂತ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಓಕೆ, ಸೊ ಈ ಆಂಡೀಸ್ ರೇಂಜ್ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಪ್ರಪಂಚದ ವರ್ಲ್ಡ್ಸ್ ಲಾಂಗೆಸ್ಟ್ ರೇಂಜ್ ಆಗಿರ್ತದೆ. ಓಕೆ, ಸೊ ಇದು ಒಂದು ಪ್ರಪಂಚದ ಅತಿ ಉದ್ದವಾದ ರೇಂಜ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಂಡೀಸ್. ಅಂಡ್ ಅದು ಎಲ್ಲೈತಿ, ಸೌತ್ ಅಮೆರಿಕಾ ಒಳಗ ಐತಿ. ಮತ್ತ ಈ ಆಂಡೀಸ್ ಒಳಗ ಮೌಂಟ್ ಅಕಾಂಗುವಾ ಅಂತ ಬರ್ತೈತಿ. ಈ ಮೌಂಟ್ ಅಕಾಂಗುವಾ ಇಸ್ ದ highest peak in Andes. Okay, and also it is the highest peak of South America. ಮತ್ತ ಈ ಮೌಂಟ್ ಅಕಾಂಗುವಾ ಎಲ್ಲಿ ಬರ್ತೈತಿ, ಅರ್ಜೆಂಟಿನಾ ಒಳಗೆ ಬರ್ತೈತಿ. ಓಕೆ, ಫೈನ್. ಏನ್ ಮಾಡೋಣಪ್ಪ ಈಗ ನಾವು ಅಂತ ಹೇಳಿದ್ರೆ, ಬೇರೆ ಬೇರೆ ಕಾಂಟಿನೆಂಟ್ ಒಳಗಿರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ರೇಂಜಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡ್ರಿ, ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ಆಂಡೀಸ್ ಇಸ್ ಇನ್ ಸೌತ್ ಅಮೆರಿಕಾ. ಓಕೆ, ರಾಕೀಸ್ ಇಸ್ ಇನ್ ನಾರ್ತ್ ಅಮೆರಿಕಾ, ಹಿಮಾಲಯಸ್ ಇನ್ ಏಷ್ಯಾ. ಓಕೆ, ಅಂಡ್ ಗ್ರೇಟ್ ಡಿವೈಡಿಂಗ್ ರೇಂಜ್ ಆಸ್ಟ್ರೇಲಿಯಾ ಒಳಗೈತಿ, ಅಟ್ಲಾಸ್ ಆಫ್ರಿಕಾ ಒಳಗೈತಿ, ಕಾಕಸ್ ಮೌಂಟೇನ್ಸ್ ಇವು ಯುರೋಪ್ ಒಳಗದವು, ಅಲ್ಪ್ಸ್ ಯುರೋಪ್ ಒಳಗದವು, ಅಲಾಸ್ಕಾ ಇದು USA ಒಳಗೈತಿ. ಸೊ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ರೇಂಜಸ್. ಜಸ್ಟ್ ಏನ್ ಮಾಡ್ರಿ, ನೀವು ಸ್ಕ್ರೀನ್ ಶಾಟ್ ಅನ್ನ ತಗೋರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಲಾಸ್ಕಾ ಮೌಂಟೇನ್ ರೇಂಜಸ್ ಫೌಂಡ್ ಇನ್ ಅಂತ ಕೇಳ್ತಾರೆ. ಓಕೆ, ಸೊ ಈ ಜಸ್ಟ್ ನಾನು ನಿಮ್ಗೆ ಚಾರ್ಟ್ ಒಳಗೆ ತೋರಿಸಿದೆ. ಅಲಾಸ್ಕಾ ಮೌಂಟೇನ್ ರೇಂಜಸ್ ಎಲ್ಲೈತಪ್ಪ ಅಂತ ಹೇಳಿದ್ರೆ ಇದು USA ಒಳಗೈತಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ವಿಚ್ ಮೌಂಟೇನ್ ರೇಂಜ್ ಫೌಂಡ್ ಇನ್ ಯುರೋಪ್ ಅಂತ ಕೇಳ್ತಾರ. ಓಕೆ, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ಅಲ್ಪ್ಸ್. ಓಕೆ, ಅಲ್ಪ್ಸ್ ಜಸ್ಟ್ ಚಾರ್ಟ್ ನೋಡ್ರಿ, ಚಾರ್ಟ್ ಮೂಲಕ ನೀವು ಆನ್ಸರ್ ಮಾಡಬಹುದು. ಯುರೋಪ್ ಒಳಗೆ ಯಾವ್ದೈತಿ, ಅಲ್ಪ್ಸ್ ಐತಿ. ಓಕೆ, ಹೆನ್ಸ್ ಆನ್ಸರ್ ಆಪ್ಷನ್ ಬಿ ಈ ಕ್ವಶನ್ ಗೆ ಆಗುತ್ತ ಉತ್ತರ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಓಕೆ, ಸಿ ಪ್ರಪಂಚದ ಅತಿ ಎತ್ತರವಾದ ಬೆಟ್ಟ ಅಥವಾ ಅತಿ ಎತ್ತರವಾದ ಮೌಂಟೇನ್ ಯಾವುದು ಅಂತ ಕೇಳ್ತಾರ. ಸೊ ಅದಕ್ಕೆ ಉತ್ತರ ಏನಾಗತ್ತಪ್ಪ ಅಂತ ಹೇಳಿದ್ರ ಮೌಂಟ್ ಎವರೆಸ್ಟ್ ಆಗತ್ತ. ಓಕೆ, ಮತ್ತ ಈ ಮೌಂಟ್ ಎವರೆಸ್ಟ್ ಎಲ್ಲೈತಪ್ಪ ಅಂತ ಹೇಳಿದ್ರ ಇದು ನೇಪಾಳದೊಳಗೈತಿ. ಓಕೆ, ಅಂಡ್ ಈ ಮೌಂಟ್ ಎವರೆಸ್ಟ್ ಯಾವ ರೇಂಜಸ್ ಒಳಗೆ ಬರ್ತೈತಿ, ಹಿಮಾಲಯದೊಳಗೆ ಬರ್ತೈತಿ. ಓಕೆ, ಸೊ ಇವೆಲ್ಲ ಪಾಯಿಂಟ್ಸ್ ನಿಮ್ಗ ಗೊತ್ತಿರ್ಬೇಕು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಾಂಟಿನೆಂಟ್ಸ್ ಒಳಗ ಅತಿ ಎತ್ತರವಾದ ಪೀಕ್ಸ್ ಯಾವುವು, ಅತಿ ಎತ್ತರವಾದ ಮೌಂಟೇನ್ ಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಓಕೆ, ಕಿಲಿಮೆಂಜಾರೋ ನೋಡ್ರಿ ತಾಂಜೇನಿಯಾ ಒಳಗೈತಿ. ಅಂಡ್ ಇದು ಆಫ್ರಿಕಾ ಖಂಡದ ಅತಿ ಎತ್ತರವಾದ ಮೌಂಟೇನ್ ಯಾವ್ದಪ್ಪ ಅಂತ ಹೇಳಿದ್ರ ಕಿಲಿಮೆಂಜಾರೋ ಆಗಿರ್ತೈತಿ. ಅಷ್ಟೇ ಅಲ್ಲದೆ ಮೌಂಟ್ ಮೆಕೆನ್ಲೆ ಇಸ್ ದ ಹೈಯೆಸ್ಟ್ ಪೀಕ್ ಇನ್ USA ಆಗಿರ್ತೈತಿ. ಇದು ಅಲಾಸ್ಕಾ ರೇಂಜ್ ಒಳಗ ಬರುತ್ತ. ಓಕೆ, ನೆಕ್ಸ್ಟ್ ಮೌಂಟ್ ಅಕಾಂಗುವಾ ಜಸ್ಟ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೀನಿ. ಇದು ಸೌತ್ ಅಮೆರಿಕಾದ ಅತಿ ಹೈಯೆಸ್ಟ್ ಪೀಕ್ ಆಗಿರುತ್ತ. ಅಷ್ಟೇ ಅಲ್ಲದೆ ಮೌಂಟ್ ಎಲ್ಬ್ರೂಸ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಯುರೋಪ್. ಅಂಡ್ ಮೌಂಟ್ ಕೋಸಿಯೋಸ್ಕಾ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಆಸ್ಟ್ರೇಲಿಯಾ. ಅಂಡ್ ಮೌಂಟ್ ವಿನ್ಸೆಂಟ್ ಮ್ಯಾಸಿಫ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಅಂಟಾರ್ಟಿಕಾ. ಸೊ ಈ ತರ ಪ್ರತಿಯೊಂದು ಖಂಡದೊಳಗೆ ಏನಪ್ಪಾ ಅಂತ ಹೇಳಿದ್ರೆ ಹೈಯೆಸ್ಟ್ ಪೀಕ್ ಅದಾವ. ಸೊ ಇದು ಅದ್ರ ಬಗ್ಗೆ ಡೀಟೇಲ್ಸ್, ಇದನ್ನ ಸ್ಕ್ರೀನ್ ಶಾಟ್ ತಗೋರಿ. ನೆಕ್ಸ್ಟ್ ನೋಡ್ರಿ, ವಿಚ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ಆಫ್ರಿಕಾ ಅಂತ ಕೇಳ್ತಾರೆ. ಜಸ್ಟ್ ನಾನು ಡಿಸ್ಕಸ್ ಮಾಡಿದೀನಿ ಯಾವ್ದು, ಮೌಂಟ್ ಕಿಲಿಮೆಂಜಾರೋ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಆಫ್ರಿಕಾ. ನೆಕ್ಸ್ಟ್ ನೋಡ್ರಿ, ಸೈಕ್ಲೋನ್ ಇನ್ ಆಸ್ಟ್ರೇಲಿಯಾ ಇಸ್ ಕಾಲ್ಡ್ ಆಸ್ ಅಂತ ಹೇಳ್ತಾರ. ಓಕೆ, ಫಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಸೈಕ್ಲೋನ್ ಇನ್ ಆಸ್ಟ್ರೇಲಿಯಾ ಇಸ್ ಕಾಲ್ಡ್ ಆಸ್ ವಿಲಿ ಅಂತ ಕರೀತಾರ. ಇದಕ್ಕೆ ಏನಂತ ಕರೀತಾರ, ವಿಲಿ. ನಾವ್ ಹೆಂಗ ನಮಗೆ ಸೈಕ್ಲೋನ್ ಅಂತ ಕರಿತೀವಲ್ಲ, ಹಂಗ ಆಸ್ಟ್ರೇಲಿಯಾ ಒಳಗ ಅವುಗಳನ್ನ ಏನಂತ ಕರೀತಾರ, ವಿಲೀಸ್ ಅಂತ ಕರೀತಾರ. ಅಷ್ಟೇ ಅಲ್ಲದೆ ಅಮೆರಿಕಾ ಒಳಗ ಹೊರಿಕೇನ್ಸ್ ಅಂತ ಕರೀತಾರ. ಚೈನಾ ಮತ್ತೆ ಜಪಾನ್ ಸೈಡ್ ಎಲ್ಲ ಅದನ್ನ ಟೈಫೂನ್ ಅಂತ ಕರೀತಾರ. ಮತ್ತೆ ಫಿಲಿಪೈನ್ಸ್ ಒಳಗ ಅದನ್ನ ಬೊಗೋಯಿಸ್ ಅಂತ ಕರೀತಾರ. ಸರಿಯಾಗಿ ನೋಡ್ಕೊರಿ. ಸೊ ಇವಾಗ ಟೈಫೂನ್ ಅಂತ ಎಲ್ಲಿ ಕರೆದ್ರು, ಚೀನಾ ಮತ್ತ ಜಪಾನ್ ಒಳಗ್ ಕರೆದ್ರು, ಕರೆಕ್ಟ್. ಓಕೆ, ಹೊರಿಕೇನ್ಸ್ ಅಂತ ಎಲ್ಲಿ ಕರೆದ್ರು, USA ಮತ್ತ ಅಮೆರಿಕಾ ಸೈಡ್ ಎಲ್ಲ ಕರೀತಾರ. ವಿಲಿ ಅಂದ್ರ ಆಸ್ಟ್ರೇಲಿಯಾದಾಗ ಕರೀತಾರ. ಬೊಗೋಯಿಸ್ ಅಂದ್ರ ಫಿಲಿಪೈನ್ಸ್ ಒಳಗ ಕರೀತಾರ. ಸೊ ಹೀಗೆ ಸೈಕ್ಲೋನ್ ಅನ್ನ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಏನ್ ಮಾಡ್ತಾರ, ಕರೀತಾರ. ಬಟ್ ಈ ಕ್ವಶನ್ ಗೆ ಆನ್ಸರ್ ಯಾವುದು, ಆಪ್ಷನ್ ಸಿ ವಿಲೀಸ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲಾರ್ಜೆಸ್ಟ್ ಲೇಕ್ ಅಂತ ಕೇಳ್ತಾರ. ಓಕೆ,
ಸೊ ಪ್ರಪಂಚದಲ್ಲಿ ಅತಿ ದೊಡ್ಡ ಲೇಕ್ ಯಾವುದು ಅಂತ ಕೇಳ್ತಾರ. ಸೊ ಇದಕ್ಕೆ ಉತ್ತರ ಏನಾಗತ್ತಪ್ಪ ಅಂತ ಹೇಳಿದ್ರೆ ಕ್ಯಾಸ್ಪಿಯನ್ ಲೇಕ್ ಆಗತ್ತ. ಓಕೆ, ಸೊ ಆಪ್ಷನ್ ಎ ಕ್ಯಾಸ್ಪಿಯನ್ ಲೇಕ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಈಗ ಬೇರೆ ಬೇರೆ ಖಂಡಗಳೊಳಗ ಇರುವಂತ ಅತಿ ಮುಖ್ಯವಾದ ಲೇಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ವಿಕ್ಟೋರಿಯಾ ಎಲ್ಲೈತಿ, ಆಫ್ರಿಕಾ ಒಳಗೈತಿ. ಹುರೋನ್ ಮತ್ತು ಸುಪೀರಿಯರ್ ಇವೆರಡು ಎರಡು ಏನಪ್ಪಾ ಅಂತ ಹೇಳಿದ್ರೆ USA ಮತ್ತು ಕೆನಡಾ ಬಾರ್ಡರ್ ಒಳಗ ಏನಪ್ಪಾ ಅಂತ ಹೇಳಿದ್ರೆ ವಿ ಕ್ಯಾನ್ ಫೈಂಡ್ ಹುರೋನ್ ಅಂಡ್ ಸುಪೀರಿಯರ್ ಲೇಕ್ ಅಂತ ಹೇಳ್ಬೋದು. ಲೇಕ್ ಮಿಚಿಗನ್ ಐತಿ, USA ಒಳಗೈತಿ. ಸೊ ನೆಕ್ಸ್ಟ್ ನೋಡ್ರಿ, ಲೇಕ್ ಬೈಕಲ್ ಇದೆಲ್ಲೈತಪ್ಪ ಅಂತ ಹೇಳಿದ್ರೆ ರಷ್ಯಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲೇಕ್ ಬೈಕಲ್ ಯಾವ್ದಕ್ಕಪ್ಪ ಅಂತ ಹೇಳಿದ್ರೆ ಇದು ವರ್ಲ್ಡ್ಸ್ ಡೀಪೆಸ್ಟ್ ಲೇಕ್. ಇದು ಯಾವುದು? ಬೈಕಲ್ ಲೇಕ್. ಓಕೆ, ನೆಕ್ಸ್ಟ್ ಲೇಕ್ ನೋಡ್ರಿ, ಅರಾಲ್ ಲೇಕ್ ಅಂತ ಬರ್ತೈತಿ. ಸೊ ಇದು ಕಜಾಕಿಸ್ತಾನ್ ಒಳಗೈತಿ. ಓಕೆ, ಅಷ್ಟೇ ಅಲ್ಲದೆ ಟುಟಿಕೋಕಾ ಐತಿ. ಈ ಲೇಕ್ ಎಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ಸೌತ್ ಅಮೆರಿಕಾ ಒಳಗೆ ಬರ್ತೈತಿ. ಓಕೆ, ಹೀಗೆ ಏನಪ್ಪಾ ಅಂತ ಹೇಳಿದ್ರೆ ಅತಿ ಮುಖ್ಯವಾದ ಲೇಕ್ಸ್ ಗಳು ಇಲ್ಲಿ ನಿಮ್ಗೆ ಚಾರ್ಟ್ ನಾನು ಪ್ರಿಪೇರ್ ಮಾಡಿ ಕೊಟ್ಟಿದ್ದೀನಿ ಬೇರೆ ಬೇರೆ ಕಾಂಟಿನೆಂಟ್ ಒಳಗ. ಓಕೆ, ಮತ್ತೆ ಸ್ಪೆಷಾಲಿಟಿನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೋರಿ. ಮತ್ತೆ ನೋಡ್ರಿ, ಎಂಡ್ ವರೆಗೂ ಇದೇ ತರ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ವಶನ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದಟ್ಸ್ ವೈ ಪ್ಲೀಸ್ ಎಂಡ್ ವರೆಗೂ ಈ ವಿಡಿಯೋನ ಸರಿಯಾಗಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೌ ಮಚ್ ಪರ್ಸೆಂಟೇಜ್ ಆಫ್ CO2 ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್ ಅಂತ ಕೇಳಿದಾರ. ಸೊ ಈ ಕ್ವಶನ್ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರ ರಿಲೇಷನ್ ಭರ್ತಿ ಒಳಗ, ಆರ್ಮಿದ ರಿಲೇಷನ್ ಭರ್ತಿ ಒಳಗ ಈ ಕ್ವಶನ್ ನ ಕೇಳಿದ್ರು. ಸೊ ಇದಕ್ಕೆ ಉತ್ತರ ಏನಾಗತ್ತಪ್ಪ ಅಂತ ಹೇಳಿದ್ರ ನಮ್ಗ 0.03 ಉತ್ತರ ಆಗುತ್ತ. ಯಾಕಪ್ಪ ಅಂತ ಹೇಳಿದ್ರ ಅಟ್ಮಾಸ್ಫಿಯರ್ ಒಳಗ ನೈಟ್ರೋಜನ್ ಹೈಯೆಸ್ಟ್ ಇರ್ತೈತಿ, ಆಮೇಲೆ ಆಕ್ಸಿಜನ್ ಇರ್ತೈತಿ, ಥರ್ಡ್ ಹೈಯೆಸ್ಟ್ ಆರ್ಗನ್ ಇರ್ತೈತಿ, ಫೋರ್ತ್ ಹೈಯೆಸ್ಟ್ ಏನಿರುತ್ತಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಎಷ್ಟು ಇರ್ತೈತಿ? 0.03 ಇರ್ತೈತಿ. ಆರ್ಗಾನ್ ಇರ್ತೈತಿ 0.93 ಇರ್ತೈತಿ. ಆಕ್ಸಿಜನ್ ಸರಿಸುಮಾರು 21% ಇರ್ತೈತಿ. ನೈಟ್ರೋಜನ್ ಸರಿಸುಮಾರು 78% ಏನಪ್ಪಾ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಅಟ್ಮಾಸ್ಫಿಯರ್ ಒಳಗೆ ಇರ್ತೈತಿ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ 0.03 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಇಸ್ ಫೌಂಡ್ ಬೈ ರುದರ್ಫೋರ್ಡ್ ಅಂತ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ? ನೈಟ್ರೋಜನ್ ಆಗುತ್ತೆ. ಓಕೆ, ಸಿ ನಿಮಗ ಈ ಕ್ವಶನ್ ಗಳಿಗೆ ಈಸಿ ಆನ್ಸರ್ ಮಾಡ್ಬೇಕಂದ್ರೆ ಎಸ್ಪೆಷಲಿ ಅಟ್ಮಾಸ್ಫಿಯರ್ ಕ್ವಶನ್. ಓಕೆ, ಅಟ್ಮಾಸ್ಫಿಯರ್ ಕ್ವಶನ್ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೇಕಂದ್ರೆ ನಾನು ಇದ್ರ ಮೇಲೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಡಿಟೇಲ್ ಆಗಿ. ಓಕೆ, ಅಟ್ಮಾಸ್ಫಿಯರ್ ಬಗ್ಗೆ ಪೂರಾ ಚಾಪ್ಟರ್ ವೈಸ್ ಏನಪ್ಪಾ ಅಂತ ಹೇಳಿದ್ರೆ ಡಿಟೇಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗ್ರಿ, ಜಸ್ಟ್ ಆ ಎಕ್ಸ್ಪ್ಲನೇಷನ್ ಕೇಳ್ರಿ, ಮತ್ತೆ ಅಲ್ಲಿಂದ ವಾಪಸ್ ಬಂದು ಈ ಕ್ವಶನ್ ಗಳನ್ನ ನೀವು ಈಸಿಲಿ ಆನ್ಸರ್ ಮಾಡಬಹುದು. ಓಕೆ, ಸೊ ರುದರ್ಫೋರ್ಡ್ ಯಾವ ಅನಿಲವನ್ನ ಕಂಡುಹಿಡಿದಾನ? ಸೊ ಆಪ್ಷನ್ ಎ ನೈಟ್ರೋಜನ್ ಅನ್ನ ಕಂಡುಹಿಡಿದಾನ. ಓಕೆ, ನೆಕ್ಸ್ಟ್ ನೋಡ್ರಿ, ಫಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಈಸ್. ಓಕೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಲೇಯರ್ ಯಾವುದು? ಟ್ರೋಪೋಸ್ಫಿಯರ್. ಸೆಕೆಂಡ್ ಲೇಯರ್ ಯಾವುದು? ಸ್ಟ್ರಾಟೋಸ್ಫಿಯರ್. ಥರ್ಡ್ ಲೇಯರ್ ಯಾವುದು? ಮಿಸೋಸ್ಫಿಯರ್. ಓಕೆ, ಫೋರ್ತ್ ಲೇಯರ್ ಯಾವ್ದು ಬರ್ತಾವು? ಐನೋಸ್ಫಿಯರ್ ಅಂಡ್ ಥರ್ಮೋಸ್ಫಿಯರ್ ಬರ್ತಾವು. ಓಕೆ, ಸೊ ನಮ್ದು ಫಸ್ಟ್ ಲೇಯರ್ ಯಾವ್ದೀಗ? ಆಪ್ಷನ್ ಎ ಟ್ರೋಪೋಸ್ಫಿಯರ್ ಆಗುತ್ತಾ. ಓಕೆ, ಹೌ ಮಚ್ ಪರ್ಸೆಂಟೇಜ್ ಆಫ್ ಗ್ಯಾಸ್ ಇಸ್ ಪ್ರೆಸೆಂಟ್ ಇನ್ ದ ಟ್ರೋಪೋಸ್ಫಿಯರ್ ಅಂತ ಕೇಳ್ತಾನೆ. ಸೊ ಟೋಟಲ್ 75% ಆಫ್ ಗ್ಯಾಸ್ ಪ್ರೆಸೆಂಟ್ ಇನ್ ಟ್ರೋಪೋಸ್ಫಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೈಡ್ರೋಸೈಕಲ್ ಅಂಡ್ ಗ್ಯಾಸ್ ಸೈಕಲ್ ಆಕರ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ ಅಂತ ಕೇಳ್ತಾರ. ಸಿ ಜಸ್ಟ್ ಗೋ ಬ್ಯಾಕ್ ಟು ದಟ್ ವಿಡಿಯೋ. ಓಕೆ, ಇನ್ ಕೇಸ್ ನೀವು ಇಲ್ಲಿ ತನಕ ಕೇಳಿಲ್ಲ ಅಂದ್ರೆ ಹೋಗ್ರಿ. ಸೊ ಅಲ್ಲಿ ನಾನು ಪೂರ್ತಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ಟ್ರೋಪೋಸ್ಫಿಯರ್ ಆಗುತ್ತಾ. ನೆಕ್ಸ್ಟ್ ನೋಡ್ರಿ, ಕ್ಲೌಡ್ಸ್ ಆರ್ ಪ್ರೆಸೆಂಟ್ ಇನ್ ವಿಚ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರ. ಓಕೆ, ಸೊ ಕ್ಲೌಡ್ಸ್ ಆರ್ ಪ್ರೆಸೆಂಟ್ ಇನ್ ಟ್ರೋಪೋಸ್ಫಿಯರ್. ನೋಡ್ರಿ, ಪ್ರತಿಯೊಂದು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಟ್ಮಾಸ್ಫಿಯರ್ ವಿಡಿಯೋ ಒಳಗ. ಜಸ್ಟ್ ಗೋ ಬ್ಯಾಕ್ ಟು ದಟ್ ವಿಡಿಯೋ. ಓಕೆ, ಹಾರ್ಡ್ಲಿ ಒಂದು 20 ನಿಮಿಷದ ವಿಡಿಯೋ ಐತಿ, ಹೋಗ್ರಿ ಪೂರಾ ವಿಡಿಯೋ ಚಂದಂಗ್ ಕೇಳ್ರಿ, ಬಂದು ವಾಪಸ್ ಈ ಕ್ವಶನ್ ಗಳಿಗೆ ನೀವು ಆನ್ಸರ್ ಈಸಿಲಿ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೋಪೋಸ್ಫಿಯರ್ ಅಂಡ್ ಸ್ಟ್ರಾಟೋಸ್ಫಿಯರ್ ಇಸ್ ಸಪರೇಟೆಡ್ ಬೈ ಅಂತ ಕೇಳ್ತಾರ. ಸೊ ಈ ಕ್ವಶನ್ ಗೆ ಉತ್ತರ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ದು ಟ್ರೋಪೋಪಾಸ್ ಆಗುತ್ತೆ. ಓಕೆ, ಸ್ಟ್ರಾಟೋಪಾಸ್ ಏನ್ ಮಾಡುತ್ತೆ? ಸ್ಟ್ರಾಟೋಸ್ಫಿಯರ್ ಮತ್ತೆ ಮಿಸೋಸ್ಫಿಯರ್ ನ ಸಪರೇಟ್ ಮಾಡ್ತೈತಿ. ಟ್ರೋಪೋಪಾಸ್ ಏನ್ ಮಾಡ್ತೈತಿಪ್ಪ ಅಂತ ಹೇಳಿದ್ರೆ ಟ್ರೋಪೋಸ್ಫಿಯರ್ ಮತ್ತೆ ಸ್ಟ್ರಾಟೋಸ್ಫಿಯರ್ ನ ಸಪರೇಟ್ ಮಾಡ್ತೈತಿ. ಲೆಹಮಾನ್ ಲೈವ್ ಅಂತೂ ಅರ್ತ್ ಇಂಟೀರಿಯರ್ ಒಳಗೆ ಬರ್ತೈತಿ. ಆಮೇಲೆ ಗುಟನ್ಬರ್ಗ್ ಎಲ್ಲಿ ಬರ್ತೈತಿ? ಅರ್ತ್ ಇಂಟೀರಿಯರ್ ಒಳಗೆ ಬರ್ತೈತಿ. ಸೊ ಇವೆರಡು ಆಪ್ಷನ್ ಅಂತೂ ಇರಕ್ ಸಾಧ್ಯನೇ ಇಲ್ಲ. ಬಟ್ ಆಪ್ಷನ್ ಯಾವ್ದಾಗತ್ತೆ? ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಓಕೆ, 47th ಕ್ವಶನ್ ನೋಡ್ರಿ, ಓಝೋನ್ ಪ್ರೆಸೆಂಟ್ ಇನ್ ವಿಚ್ ಲೇಯರ್ ಅಂತ ಕೇಳ್ತಿದಾರೆ. ಓಕೆ, ಓಝೋನ್ ಪ್ರೆಸೆಂಟ್ ಇನ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟ್ರಾಟೋಸ್ಫಿಯರ್ ಇದ್ರ ಉತ್ತರ ಆಗುತ್ತೆ. ಸಿ ಎಕ್ಸ್ಪ್ಲನೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಜಸ್ಟ್ ಗೋ ಬ್ಯಾಕ್ ಟು ಮೈ ವಿಡಿಯೋ. ಅಟ್ಮಾಸ್ಫಿಯರ್ ಅಂತ ನಾನು ಸಪರೇಟ್ ಆಗಿ ಲೆಸನ್ ಮಾಡಿದ್ದೀನಿ. ಸೊ ಆ ಲೆಸನ್ ಒಳಗ ನಾನು ನೀಟಾಗಿ ಯಾವ್ಯಾವ ಲೇಯರ್ ಒಳಗ ಏನೇನು ಪ್ರೊಸೆಸ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 48th ಜೆಟ್ ಪ್ಲೇನ್ಸ್ ಟ್ರಾವೆಲ್ ಇನ್ ಅಂತ ಕೇಳ್ತಾರೆ. ಓಕೆ, ಜೆಟ್ ಪ್ಲೇನ್ಸ್ ಟ್ರಾವೆಲ್ ಇನ್ ವೇರ್? ಇನ್ ಸ್ಟ್ರಾಟೋಸ್ಫಿಯರ್. ಓಕೆ,
ಸೊ 49 ಕ್ವಶನ್ ನೋಡ್ರಿ, ಕೋಲ್ಡೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಕೇಳ್ತಾರ. ಓಕೆ, ಕೋಲ್ಡೆಸ್ಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಯಾವುದು? ಮೆಸೋಸ್ಫಿಯರ್. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ಮ್ಯಾಕ್ಸಿಮಮ್ ಹೈಟ್ ಆಫ್ ಮೆಸೋಸ್ಫಿಯರ್ ಅಂತ ಕೇಳ್ತಾರ. ಎಷ್ಟು ಇರುತ್ತೆ ಹೈಟ್? 50 to 80 ಕಿಲೋಮೀಟರ್ಸ್ ಇರ್ತೈತಿ. ಸೊ ಮ್ಯಾಕ್ಸಿಮಮ್ ಹೈಟ್ ಎಷ್ಟಾಗತ್ತೆ ಇವಾಗ? 80 ಕಿಲೋಮೀಟರ್ಸ್ ಆಗುತ್ತೆ. ಸಿ ಎಕ್ಸ್ಪ್ಲನೇಷನ್ ಐತಿ, ಓಲ್ಡ್ ವಿಡಿಯೋ ಒಳಗೆ ಐತಿ, ಟೋಟಲ್ ಎಕ್ಸ್ಪ್ಲನೇಷನ್ ಐತಿ. ಎಲ್ಲಾ ಎಕ್ಸ್ಪ್ಲನೇಷನ್ ಇದೇನೆಲ್ಲಾ ಕ್ವಶನ್ ನಂಬರ್ ಆತವಲ್ಲ, ಇದಕ್ಕೆಲ್ಲಾ ಎಕ್ಸ್ಪ್ಲನೇಷನ್ ಓಲ್ಡ್ ವಿಡಿಯೋ ಒಳಗ ಐತಿ. ಓಕೆ, ಜಸ್ಟ್ ಗೋ ಬ್ಯಾಕ್ ಅಂಡ್ ವಾಚ್ ಮೈ ಅಟ್ಮಾಸ್ಫಿಯರ್ ವಿಡಿಯೋ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರೋರಾ ಅಬ್ಸರ್ವ್ಡ್ ಅಟ್ ವಿಚ್ ಲೇಯರ್ ಅಂತ ಕೇಳ್ತಿದಾರ. ಓಕೆ, ಅರೋರಾ ಅಬ್ಸರ್ವ್ಡ್ ಇನ್ ಐನೋಸ್ಫಿಯರ್. ಆಪ್ಷನ್ ಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅಯಾನ್ಸ್ ಇನ್ ದಿಸ್ ಲೇಯರ್ ರೇಡಿಯೋ ವೇವ್ಸ್ ಆರ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಅರ್ತ್ ಅಂತ ಕೇಳ್ತಾರ. ಓಕೆ, ಸೊ ಈ ರೇಡಿಯೋ ವೇವ್ಸ್ ಗಳು ಯಾವ ಲೇಯರ್ ಒಳಗೆ ಹೋಗಿ ವಾಪಸ್ ರಿಫ್ಲೆಕ್ಟ್ ಬ್ಯಾಕ್ ಆಗ್ತಾವ ಅಂತ ಕೇಳಿದ್ರೆ, ನಾಟ್ ಇನ್ ಟ್ರೋಪೋಸ್ಫಿಯರ್, ನಾಟ್ ಇನ್ ಸ್ಟ್ರಾಟೋಸ್ಫಿಯರ್, ನಾಟ್ ಇನ್ ಮಿಸೋಸ್ಫಿಯರ್. ಓಕೆ, ದೇ ರಿಫ್ಲೆಕ್ಟ್ ಬ್ಯಾಕ್ ಬೈ ಐನೋಸ್ಫಿಯರ್. ಸೊ ಆಪ್ಷನ್ ಒಳಗ ಐನೋಸ್ಫಿಯರ್ ಇಲ್ಲ, ಹೆನ್ಸ್ ಆನ್ಸರ್ ಇಸ್ ನನ್ ಆಫ್ ದಿಸ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಪ್ಪರ್ ಪಾರ್ಟ್ ಆಫ್ ದ ಎಕ್ಸೋಸ್ಫಿಯರ್ ಇಸ್ ಕಾಲ್ಡ್ ಆಸ್. ಓಕೆ, ಅಪ್ಪರ್ ಪಾರ್ಟ್ ಆಫ್ ದ ಎಕ್ಸೋಸ್ಫಿಯರ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೋಸ್ಫಿಯರ್. ಸೊ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ, ಸೋಲಾರ್ ಸಿಸ್ಟಮ್ ಅಲ್ಲಿ ಬರುವಂತ 50 ಇಂಪಾರ್ಟೆಂಟ್ ಕ್ವಶನ್ ಮತ್ತು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಬರುವಂತ ಮೋರ್ ದೆನ್ 50 ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ಇವಾಗ ನಿಮ್ ಜೊತೆಗೆ. ಫೈನ್, ನೆಕ್ಸ್ಟ್ ವಿಡಿಯೋಸ್ ಒಳಗೆ ಏನ್ ಮಾಡ್ತೇನಪ್ಪ ಅಂತ ಹೇಳಿದ್ರೆ, ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಓಕೆ ಕ್ವಶನ್ ಗಳನ್ನ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಪ್ರೀವಿಯಸ್ ಇಯರ್ ಬಂದಂತಹ ಕ್ವಶನ್ ಗಳಿರ್ಬೋದು ಅಥವಾ ಮತ್ತೆ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನ ನಿಮ್ಮೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗಾಗಿ ಹಿಂದೆ ಸಂಪರ್ಕಿಸಿ ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ, ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.